ಆದರೆ ಹೆಚ್ಚು 104ಕ್ಕೂ ಹೆಚ್ಚು ಜನ SM ಕೃಷ್ಣ ಅವರಿಗೆ ಅವರ ಅಭಿಪ್ರಾಯ ಸೂಚಿಸಿದರು. ಕಡೆಗೆ ತೀರ್ಮಾನ ಆಗುವಾಗ ಇವ್ರದ್ದು ಯಾರ್ದು ವೀರಪ್ಪ ಮೊಯ್ಲಿ ಅವ್ರದ್ದು ಹೈಕಮಾಂಡ್ನಿಂದ ಸೂಚನೆ ಬಂತು. ಅವ್ರು ಚೀಫ್ ಮಿನಿಸ್ಟರ್ ಆದರು. ಮತ್ತು ಇವ್ರು ಹೇಳಿದವರು ಆಗಲೇ ಇಲ್ವಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ತೀರ್ಮಾನ ಆಗುತ್ತೆ ಅಂತ ನಾವು ಊಹೆ ಮಾಡೋಕ್ಕಾಗಲ್ಲ. ಈಗ 1972ರಲ್ಲಿ ದೇವರಾಜ ಅರಸು ಸದಸ್ಯರೇ ಇರಲಿಲ್ಲ. ಅವ್ರು MLAನೇ ಇಲ್ಲ. ಅವ್ರನ್ನ ಗೆದ್ದು ಬಂದಂಥ MLAಗಳು ಅವ್ರ ಹೆಸರು ಹೇಳಿದ್ರು ಅಂತೇಳಿ ಉಮಾಶಂಕರ್ ದೀಕ್ಷಿತ್ ಆವಾಗ ಅವರು ಅಬ್ಸರ್ವರ್ ಆಗಿ ಬಂದಿದ್ದದ್ದು. ಅವ್ರ ಮುಂದೆಗಡೆ ಈ ಎಲ್ಲ MLAಗಳು ಇಲ್ಲ ದೇವರಾಜ ಅರಸರೇ ಬರಬೇಕು ಮುಖ್ಯಮಂತ್ರಿಯಾಗಿ. ಅವ್ರು ಸದಸ್ಯರೇ ಇಲ್ಲದೆ ಇದ್ರು ಕೂಡ ಸದಸ್ಯರುಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಅವರನ್ನು ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳನ್ನು ಯಾವ ಥರ ಬೇಕಾದರೂ ಆಗಿರೋ ಇತಿಹಾಸಗಳಿದ್ದಾವೆ. ಅದರಿಂದ ಅಂತಿಮವಾಗಿ ಹೈಕಮಾಂಡಲ್ಲಿ ತೀರ್ಮಾನ ಏನು ಹೇಳಕ್ಕಾಗೋದಿಲ್ಲ. ಹೈಕಮಾಂಡ್ ನೋಡಿ, ಫಾರ್ ನ್ಯಾಷನಲ್ ಪಾರ್ಟೀಸ್ whether it may be BJP or it may be a Congress party, ultimate decision is from the high command. ಅವರೇ ಮುಂದುವರಿಬೇಕು ಅಂತ ತಮ್ಮ ಆಸೆ. ಅವರೇ ನಮ್ಮ ಆಸೆ ಅವರೇ ಇರಬೇಕು ಅಂತಾನೆ ಇದೆ. ಅದರಲ್ಲಿ ಏನು ತಪ್ಪೇನಿದೆ? ನಾನು ಹೇಳೋದು ನಮ್ಮ ಆಸೆನೂ ಹೇಳಿದ್ರು ಕೂಡ ವಿತ್ ಎ ರೈಡರ್ ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ನಾವೆಲ್ಲ ಬದ್ರಿರ್ತೀವಪ್ಪ ಅನ್ನೋದು ಕೂಡ ಜೊತೆಲ್ಲ ಸೇರಿಸಿ ನೀವೇ ನೋಡ್ತೀರಿ. ಈಗ ಬ್ರೇಕಿಂಗ್ ನ್ಯೂಸ್, ರಾಜಣ್ಣ ಇದು ಮುಖ್ಯಮಂತ್ರಿಗಳು ಮುಂದುವರಿಬೇಕು ಸಿದ್ದರಾಮಯ್ಯನವರು ಅಂತಾರೆ. ಆದರೆ ಮುಂದಕ್ಕೆ ಹೇಳ್ತಿಲ್ಲ, ಅದನ್ನ ಹಾಕೋದೇ ಇಲ್ಲ ನೀವು. ಈಗ ನಮ್ಮ ಪರಿಸ್ಥಿತಿ ಅಲ್ಲಿ ತಂದಿಕ್ಕಿರೋ ನೀವೇ ಏನಪ್ಪ, ಅದಕ್ಕೆ ಏನಾರ ಬರ್ಕೊಳ್ಳಿ, ನಂದೇನದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಅಂತಿಮವಾಗಿ ಯಾವುದೇ ಪಕ್ಷದ ತೀರ್ಮಾನಗಳು ಮಂತ್ರಿ ಆಗೋದಿರಲಿ, ನಾಯಕ ಆಗೋದಿರಲಿ, ಅಂದ್ರೆ ಮುಖ್ಯಮಂತ್ರಿ ಆಗೋದಿರಲಿ, ಉಪಮುಖ್ಯಮಂತ್ರಿ ಆಗೋದಿರಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪಕ್ಷ ಸಾರಥ್ಯ ವಹಿಸಬೇಕು ಅನ್ನುವಂಥದ್ದು ಇದೆಯಾ ಸರ್? ಯಾರಿಗೆ? ಸಿದ್ದರಾಮಯ್ಯನವರು ಕೂಡ ತುಂಬಾ ಜನ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರಂತೆ. 28ರಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಈಗ ರಾಜಕಾರಣದಲ್ಲಿ ಈಗ ಇದ್ದೀವಲ್ಲಪ್ಪ, ಇನ್ನು 5 ನಿಮಿಷಕ್ಕೆ ಏನಾಗ್ತದೆ ಅಂತ ಏನು ಹೇಳಕ್ಕಾಗ್ತದ? ನಾನು ಶುಕ್ರವಾರ ರಾತ್ರಿ ಮನೆ ಬಿಟ್ಟು ಬಂದೆ ಬೆಂಗಳೂರು ಕ್ವಾರ್ಟರ್ಸ್ ಅನ್ನ. ಶನಿವಾರ ರಜಾ, ಭಾನುವಾರ ರಜಾ, ಸೋಮವಾರ ಮನೆಯಿಂದ ಹೊರಟೆ. ಎಷ್ಟೊತ್ತಿಗೆ 10:15 ಹೋದ. 11 ಗಂಟೆಗೆ ಅಸೆಂಬ್ಲಿ ಇತ್ತು, ಹೊರಡಕ್ಕಾಗಲ್ಲ, ಹಿಂಗೆ ಜನ ಇದ್ರು. ನಾನು ಅಲ್ಲಿಗೆ ಹೋಗ್ತಿದ್ದಂಗೆನೆ ಈ ಥರ ಇದೆಯಪ್ಪ ಅಂತ ಹೇಳೋದು. ನಾನು ಅವಲೇ ರಾಜೀನಾಮೆ ಬಿಸಾಕ್ತೆ, ಪ್ರಶ್ನೆ ಬೇರೆ. ಹಂಗೆ ಮಂತ್ರಿ ಇದ್ದವನು ಮನೆಯಿಂದ ಹೋದೆ, ವಿಧಾನಸೌಧಕ್ಕೆ ಹೋಗೋವಾಗಲೂ ಮಂತ್ರಿ ಆಗೋದು, ಆಚೆಗೆ ಬರೋವಾಗ ಮಾಜಿ ಆಗಿ ಬಂದೆ. ಅದರಿಂದ ಪಾಲಿಟಿಕ್ಸ್ ಇಟ್ ಇಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್. ಅದು ಅದರಿಂದ ಇನ್ನೂ 2.5 ವರ್ಷದ ಕತೆ ಈಗ ಯಾಕೆ ಕೇಳಕ್ಕೆ ಹೋಗ್ತೀಯ? ನಾವೇನು ಶಾಸ್ತ್ರದ ಗಿಳಿ ಇಟ್ಕೊಂಡು ಕೂತಿದ್ದೀವಿ? ಗಿಳಿ ಶಾಸ್ತ್ರ ಹೇಳೋದಕ್ಕೆ ಏನೇನು ನಡೀತದೆ ನಡೀತಾ ಹೋಗ್ತವೆ. ಈಗ ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧ ಹೈಕೋರ್ಟ್ ಅಲ್ಲಿ ಇಂಟರ್ಮ್ ಸ್ಟೇ ಕೊಟ್ಟಿದೆ ಏನಂತ ಸರ್ಕಾರ ನಿರ್ಧಾರಕ್ಕೆ ಸ್ಟೇ ಆಗಿರೋದು. ನೋಡಿ, ಹೈಕೋರ್ಟ್ ಅಲ್ಲಿ ನಿರ್ಧಾರ ಆದ ಮೇಲೆ ನಾವು ಸರಿ ತಪ್ಪು ಅಂತ ಹೇಳಕ್ಕಾಗ್ತದ? ಹೇಳ್ರ, ಸರ್ಕಾರಕ್ಕೆ ಹಿನ್ನಡೆ ಏನಾಗ್ತದೆ? ನೋಡಿ, ಕೋರ್ಟ್ಗಳು ಕೆಲಸ ಮಾಡ್ತಕ್ಕಂಥದ್ದು ಅವರು ಸಂವಿಧಾನಬದ್ಧವಾಗಿ ಮಾಡ್ತವೆ. ನಾವು ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಯಾರೊಬ್ಬರಿಗೂ ಇಲ್ಲ. ಆದರೆ ಪ್ರಶ್ನೆ ಮಾಡೋದೇನಪ್ಪ ಅಂದರೆ ಆ ತೀರ್ಮಾನದ ಮೇಲೆ ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗ್ಬೋದು, ಅಷ್ಟೇ ಬಿಟ್ಟರು ಸಾರ್ವಜನಿಕವಾಗಿ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಾಧು ಆಗದೆ ಇರ್ತಕ್ಕಂಥದ್ದು.